ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕಾರ್ತಿಕ್ ಮಾಸ ಮುಗೀತು, ಬಿರಿಯಾನಿ ತಿನ್ನೋ ಆಸೆ ಬಂತು. ಈ ಯೋಚನೆಯಲ್ಲಿದ್ದ ನಾವು ಮಾಮೀಸ್ ಎಲ್ಲರೂ ಒಂದು ಒಳ್ಳೆ ನಾಟಿ ಸ್ಟೈಲ್ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಇವತ್ತು ಹೊರಟ್ವಿ. ನಮ್ಮ ಬೆಂಗಳೂರಲ್ಲಿ ದ ಬೆಸ್ಟ್ ನಾಟಿ ಸ್ಟೈಲ್ ಬಿರಿಯಾನಿ ಅಂದರೆ R&R. ಬೆಳಗ್ಗೆನೇ ಹೊರಟು ನಾವು ಈ ಬೆಂಗಳೂರು ಟ್ರಾಫಿಕಲ್ಲಿ ರೀಚ್ ಆಗೋಷ್ಟರಲ್ಲಿ ಬಹಳ ಸಮಯ ಬೇಕಾಯಿತು. ಅಂತೂ ಇಂತೂ ರೀಚ್ ಆಗಿ ಒಳಗಡೆ ಕಾಲಿಡ್ತಿದ್ದಾಗೇ ಆ್ಯಂಬಿಯನ್ಸ್ ಮಾತ್ರ ನೋಡೋದಕ್ಕೆ ಸಖತ್ತಾಗಿತ್ತು. ಅದರ ಜೊತೆ ನೀಟ್ನೆಸ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಎಲ್ಲರೂ ಏನಪ್ಪ ಆರ್ಡ್ರ್ ಮಾಡೋದು ಅಂತ ಮೆನುನ ಚೂಸ್ ಮಾಡಬೇಕು ಅಂದಾಗ ತುಂಬ ಕನ್ಫ್ಯೂಷನ್ಸ್ ಆಯಿತು. ಆಗ ಅಲ್ಲಿದ್ದ R&R ಸ್ಟಾಫ್ ನಮಗೆ ಭಾಳ ಹೆಲ್ಪ್ ಮಾಡಿದರು. ಯಾವುದು ಚೆನ್ನಾಗಿರತ್ತೆ ಇಲ್ಲಿ ಡಿಶ್ಶು, ಯಾವುದು ಸ್ಪೆಷಲ್ ಡಿಶ್ಶು, ಟೇಸ್ಟ್ ಹೇಗಿರುತ್ತೆ, ಸ್ಪೈಸಿ ಇರುತ್ತಾ, ಮೀಡಿಯಮ್ ಇರುತ್ತಾ ಅಂತೆಲ್ಲ ನಮಗೆ ಚೂಸ್ ಮಾಡೋಕ್ಕೆ ಬಹಳ ಸಹಾಯ ಮಾಡಿದರು. ಮೆನುಲಿರೋ ಎಲ್ಲ ಐಟಮ್ಸ್ನೂ ಟೇಸ್ಟ್ ಮಾಡೋಣ ಅನ್ನೋ ಆಸೆ ಅಂತೂ ನಮ್ಮೆಲ್ಲರಿಗೂ ಜಾಸ್ತಿ ಆಯಿತು. ಆರ್ಡ್ರ್ ಮಾಡಿ ಕಾಯೋ ಸಮಯದಲ್ಲಿ ಇರುತ್ತಲ್ಲ ಹೆಣ್ಮಕ್ಳದ್ದು ಮಾಮೂಲಿ ಹರಟೆ, ಸ್ವಲ್ಪ ಹೊತ್ತು ಹರಟೆ ಹೊಡೆದ್ವಿ. ಅಂತೂ ಇಂತೂ ನಾವು ಮೊದಲು ಆರ್ಡ್ರ್ ಮಾಡಿದ್ದಿದ್ದು ಸೂಪು ಬಂತು. ಇದೇ ನಮ್ಮ ನಾಟಿ ಸ್ಟೈಲ್ ರಸಮ್. ಸಖತ್ ಟೇಸ್ಟಿಯಾಗಿತ್ತು, ಹಾಗೆ ಸ್ಪೈಸಿ ಕೂಡ ಇತ್ತು. ಸ್ಪೈಸಿನೆಸ್ ಅಂದರೆ ನೆಕ್ಸ್ಟ್ ಲೆವೆಲ್ ಸ್ಪೈಸಿನೆಸ್ ಅಂದರೆ ತಪ್ಪಾಗಲ್ಲ. ಖಾರ ಕಮ್ಮಿ ತಿನ್ನೋರು ಒಂದು ಬಾಟಲ್ ನೀರು ಪಕ್ಕದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅನಿಸುತ್ತೆ. ನೆಕ್ಸ್ಟು ನಾವು ಆರ್ಡ್ರ್ ಮಾಡಿದ್ದು ಬಾಳೆ ಎಲೆ ಪಾಂಫ್ರೆಟ್ ಫ್ರೈ. ಅದ್ರ ಜೊತೆಗೆ ಅಂಜಲ್ ತವಾ ಫಿಶ್ ಕೂಡ ಆರ್ಡ್ರ್ ಮಾಡಿದ್ವಿ. ಟೇಸ್ಟು ಬೇರೆ ಲೆವೆಲಲ್ಲೇ ಇತ್ತು. ನೆಕ್ಸ್ಟು ನಾವು ಆರ್ಡ್ರ್ ಮಾಡಿದ್ದು R&R ಅವರ ಬೊಂಬಾಟ್ ಚಿಕನ್ ಲೆಗ್ ಜೊತೆಗೆ ಚಿಕನ್ ಲಾಲಿಪಾಪ್ ಕೂಡ ಆರ್ಡ್ರ್ ಮಾಡಿದ್ವಿ. ಇದೇನಷ್ಟು ಸ್ಪೈಸಿ ಇರಲಿಲ್ಲ, ತಿನ್ನೋಕ್ಕೂ ಬಹಳ ರುಚಿಯಾಗಿತ್ತು. ಮೈಲ್ಡ್ ಸ್ಪೈಸಿ ತಿನ್ನೋರಿಗೆ ಇದು ಬೆಸ್ಟ್ ಅಂದರೆ ತಪ್ಪಾಗಲ್ಲ. ಇದನ್ನು ತಿಂದಮೇಲೆ 1 ಪೀಸ್ ತಿಂದವರು ಇನ್ನೂ 4 ಪೀಸ್ ತಿನ್ನಬೇಕು ಅಂತ ಆರ್ಡ್ರ್ ಮಾಡ್ತೀರಾ. ಇನ್ನು ಮೇನ್ ಕೋರ್ಸ್ ನಮ್ಮ ಚಿಕನ್ ಹಾಗೂ ಮಟನ್ ಬಿರಿಯಾನಿ. 60 ಇಯರ್ಸ್ ಆಫ್ ಅಥೆಂಟಿಸಿಟಿ ಇರೋವಂಥ ಈ ಬಿರಿಯಾನಿನ ನೀವೆಲ್ಲರೂ ಒಂದು ಸರಿ ಖಂಡಿತವಾಗ್ಲೂ ಟೇಸ್ಟ್ ಮಾಡಲೇಬೇಕು. ನಾವಿಲ್ಲಿ ಆರ್ಡ್ರ್ ಮಾಡಿದ್ದು ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ. ಇದ್ರ ಜೊತೆಗೆ ಗ್ರೀನ್ ಮೊಜಿಟೋ, ಇದಕ್ಕೆ ಸ್ವಲ್ಪ ಮಿಂಟ್ ಕೂಡ ಆ್ಯಡ್ ಮಾಡಿಸಿದ್ವಿ. ಬಿರಿಯಾನಿ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಒಳ್ಳೆ ಬಿರಿಯಾನಿ ತಿನ್ನೋರು ಈ ಜಾಗನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇನ್ನು ಅಲ್ಲಿಂದ ಐಸ್ ಕ್ರೀಮ್ ತಿನ್ನೋ ಕ್ರೇವಿಂಗ್ಸಲ್ಲಿ ನಾವೆಲ್ಲರೂ ಡಿಸೈಡ್ ಮಾಡ್ತಾನೆ ಹೊರಟ್ವಿ. ಬೆಂಗಳೂರಲ್ಲಿ ಮಳೆ ನಿಂತು ಸೂರ್ಯ ಜೋರಾಗೇ ಉರಿತಿದ್ದ. ಬಿಸಿಲು ತಲೆ ಮೇಲೆ ಹತ್ತಿ ಜೋರಾಗೇ ಉರಿತಿತ್ತು. ನಮ್ಮ ಸ್ಪಾಟು ಜಯನಗರ ಆಗಿದ್ದರಿಂದ ಅಲ್ಲೇ ಹತ್ತಿರದಲ್ಲಿರೋ ನ್ಯಾಚುರಲ್ಸ್ ಐಸ್ ಕ್ರೀಮ್ಗೆ ಹೋದ್ವಿ. ಇನ್ನು ನ್ಯಾಚುರಲ್ಸ್ ಐಸ್ ಕ್ರೀಮ್ ಬಗ್ಗೆ ಹೇಳಬೇಕು ಅಂದರೆ ಆ್ಯಂಬಿಯನ್ಸು ತುಂಬ ಚೆನ್ನಾಗಿದೆ. ನೀಟ್ನೆಸ್ ಅಂತೂ ವೆಲ್ ಮೇಂಟೈನ್ ಅಂತ ಹೇಳ್ಬೋದು. ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. ಇದನ್ನು ಕಾಮತ್ ಅನ್ನೋರು ಬರೀ 12 ಫ್ಲೇವರ್ಸಿಂದ ಹಾಲು, ಸಕ್ಕರೆ ಮತ್ತು ಹಣ್ಣುಗಳಿಂದ ಶುರು ಮಾಡಿದರು. ಈಗಲೂ ಕೂಡ ಇಲ್ಲಿ ಮಾಡೋ ಎಲ್ಲ ಐಸ್ ಕ್ರೀಮ್ಸಲ್ಲೂ ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್. ಯಾವ ಐಸ್ ಕ್ರೀಮ್ ತಿನ್ನಬೇಕು ಅಂತ ಕನ್ಫ್ಯೂಷನ್ಸ್ ಇರೋರಿಗೆ ಟೇಸ್ಟ್ ಮಾಡೋಕ್ಕೆ ಕೂಡ ಕೊಡ್ತಾರೆ. ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಆ ಐಸ್ ಕ್ರೀಮ್ನ ಆರ್ಡ್ರ್ ಮಾಡ್ಬೋದು. ಹಾಗೆ ಇಲ್ಲಿ ಮಾಡೋ ಐಸ್ ಕ್ರೀಮ್ಸ್ನೆಲ್ಲನೂ ಹೇಗೆ ತಯಾರಿಸ್ತಾರೆ, ಹಾಗೆ ಏನು ಬಳಸ್ತಾರೆ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಹಾಲಾಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಅಥವಾ ಏನು ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸ್ ಯೂಸ್ ಮಾಡ್ದೇ ಯಾವ ರೀತಿ ಮಾಡ್ತಾರೆ ಅನ್ನೋದು, ಯಾವ ರೀತಿ ಪ್ಯಾಕ್ ಮಾಡ್ತಾರೆ ಅನ್ನೋದನ್ನು ಬಹಳ ಚೆನ್ನಾಗಿ ವಿಡಿಯೋ ಮುಖಾಂತರ ಅಲ್ಲೇ ಪ್ಲೇ ಮಾಡ್ತಾ ಇರ್ತಾರೆ. ಇಲ್ಲಿ ಸರ್ವ್ ಮಾಡುವಂಥ ಐಸ್ ಕ್ರೀಮ್ಸ್ ಎಲ್ಲ ದಿ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ನಾವೆಲ್ಲ ಸೀತಾಫಲ, ಚಾಕ್ಲೇಟ್ ಆಲ್ಮಂಡ್, ರೋಸ್ಟೆಡ್ ಆಲ್ಮಂಡ್, ಟೆಂಡರ್ ಕೋಕೋನಟ್ ಈ ಥರ ಬೇರೆ ಬೇರೆ ಫ್ಲೇವರ್ಸ್ ಎಲ್ಲ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಇನ್ನು ಅಲ್ಲಿನ ಸ್ಟಾಫ್ ಪ್ರಿಪ್ರೇಷನ್ ಅಷ್ಟೇ ಅಲ್ಲದೆ ಸರ್ವಿಂಗಲ್ಲಿ ಕೂಡ ಹೈಜಿನಿಟಿ ಮೇಂಟೈನ್ ಮಾಡ್ತಾರೆ. ನೀವೆಲ್ಲ ಯಾರಿನ್ನೂ ಇಲ್ಲಿ ಟೇಸ್ಟ್ ಮಾಡಿಲ್ವೋ ಖಂಡಿತವಾಗ್ಲೂ ಟೇಸ್ಟ್ ಮಾಡಿ ಅಂತ ನಾ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ.